ಇವತ್ತಿನಿಂದ ಫ್ರೀ ಕರೆಂಟ್ ಫಲಾನುಭವಿಗಳ ಸರ್ಜರಿ ಮಾಡಲಾಗುತ್ತೆ. ಗೃಹ ಜ್ಯೋತಿ ಫಲಾನುಭವಿಗಳ ಮರುಪರಿಶೀಲನೆ ಕಾರ್ಯವನ್ನು ಆರಂಭಗೊಳಿಸಲಾಗುತ್ತೆ. ಎಸ್ಕಾಂಗಳ ಮೀಟರ್ ರೀಡರ್ಗಳಿಂದ ಮನೆ ಮನೆಗೆ ತೆರಳಿ ಭೇಟಿ ನೀಡಲಾಗುತ್ತೆ. ಮೀಟರ್ ರೀಡರ್ ಮೂಲಕ ಸ್ಥಳದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗುತ್ತೆ. ಗೃಹ ಜ್ಯೋತಿ ಗ್ರಾಹಕರಿಗೆ ಇಂಧನ ಇಲಾಖೆಯಿಂದ ಇದು ಹೊಸ ಶಾಕ್. ಇವತ್ತಿನಿಂದ ಮನೆ ಬಾಗಿಲಿಗೆ ಬರಲಿದ್ದಾರೆ ಎಸ್ಕಾಂ ಸಿಬ್ಬಂದಿಗಳು. ನೋಡಿ, ಇವತ್ತಿನಿಂದ ಫ್ರೀ ಕರೆಂಟ್ ಫಲಾನುಭವಿಗಳ ಸರ್ಜರಿ ಆಗುತ್ತೆ. ಇಷ್ಟು ದಿನ ಗೃಹಲಕ್ಷ್ಮಿ ಆಯಿತು, ಈಗ ಗೃಹ ಜ್ಯೋತಿ. ಸೊ ಯಾರೆಲ್ಲ ಅರ್ಹರಿದ್ದಾರೆ, ಯಾರೆಲ್ಲ ಅನರ್ಹರಿದ್ದಾರೆ, ಸೊ ಅವ್ರ ಮನೆಗೆ ತೆರಳಿದಂತಹ ಸಂದರ್ಭದಲ್ಲಿ ಅವರ ಆಧಾರ್ ಕಾರ್ಡ್ ಅನ್ನು ಚೆಕ್ ಮಾಡಲಾಗುತ್ತೆ. ಕೆಲವೊಂದಿಷ್ಟು ಅವ್ರು ಕೇಳುವಂತಹ ದಾಖಲೆಗಳನ್ನು ಪೂರೈಸಬೇಕಾಗುತ್ತೆ. ಈ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರಬಹುದು, BPL ಕಾರ್ಡು, APL ಕಾರ್ಡು, ವೆದರ್ ಅವರು ಮನೆಯಲ್ಲಿ ಇರೋರು ಬಾಡಿಗೆಗಿದ್ದಾರಾ ಅಥವಾ ಲೀಸ್ಗಿದ್ದಾರಾ ಅದರ ಅಗ್ರಿಮೆಂಟನ್ನು ಕೂಡ ಒದಗಿಸಬೇಕಾಗುತ್ತೆ. ಈಗ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ ಸರ್ಕಾರ. ಯಾಕಂತಂದರೆ ಈಗಾಗಲೇ ಲಾಸ್ನಲ್ಲಿ ನಡೀತಾ ಇದೆ. ಅಂಥದ್ರಲ್ಲಿ ಎಲ್ಲರಿಗೂ ಕೊಟ್ಟುಬಿಟ್ರೆ ಮತ್ತೆ ನಾವು ಬೀದಿಗೆ ಬೀಳ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂಥ ಯೋಚನೆಯನ್ನು ಮಾಡಿದ್ದಾರೆ. ಈ ರೀತಿಯಾದಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅಧಿಕಾರಿಗಳನ್ನು ಮುಂದೆ ಬಿಟ್ಟು ಪ್ರತಿಯೊಂದು ಮನೆ ಮನೆಗೂ ತೆರಳಿ ರಾಜ್ಯದ ಎಲ್ಲ ಮನೆಗೆ ಹೋಗ್ತಾರೆ. ಯಾರಿಗೆಲ್ಲ ಈ 200 ಯೂನಿಟ್ ಫ್ರೀ ಕರೆಂಟ್ ಸಿಗ್ತಾ ಇದೆ, ನೀವೇನು ಅರ್ಹರಿದ್ದೀರಾ ಅಥವಾ ಅನರ್ಹರಿದ್ದೀರಾ, ಇವರು ಕೊಡಬೇಕಾ ಬೇಡವಾ, ಮೀಟರ್ ರೀಡರ್ ಮೂಲಕ ಸ್ಥಳದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗುತ್ತೆ. ಇವತ್ತಿನಿಂದ ನಿಜಕ್ಕೂ ಇದು ಹೊಸ ಶಾಕ್. ಇದು ಎಸ್ಕಾಂ ಸಿಬ್ಬಂದಿಗಳು ಮನೆ ಮನೆಗೆ ತೆರಳಿ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಅವರೇನು ಸಮಂಜಸವಾಗಿ ಉತ್ತರವನ್ನು ಕೊಡ್ತಾರಾ, ದಾಖಲೆಗಳನ್ನು ಪೂರೈಸ್ತಾರಾ? ಯಾಕಂತಂದ್ರೆ ಈ ಬಾರಿ ಬಹಳ ಎಚ್ಚರಿಕೆಯನ್ನು ವಹಿಸಿ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಂಡಿದ್ದಾರೆ. ನೋಡಿ, ಫ್ರೀ ಕರೆಂಟ್ ಫಲಾನುಭವಿಗಳ ಸರ್ಜರಿ. ಮನೆ ಬದಲಾಯಿಸಿದ್ರೆ ಮಾಲೀಕರು ಮೃತಪಟ್ಟಿದ್ರೆ ಇನ್ನು ಮುಂದೆ ಸಿಗಲ್ಲ ಅಂತ ಫ್ರೀ ಕರೆಂಟ್ ಡೇಟಾ ಅಪ್ಡೇಟ್ ಮಾಡೋದಕ್ಕೆ ಮನೆ ಮನೆಗೆ ಬರಲಿದ್ದಾರೆ ಮೀಟರ್ ರೀಡರ್ಸ್. ಯಾರೆಲ್ಲ ಮೃತಪಟ್ಟಿರ್ತಾರೆ ಅವ್ರ ಹೆಸರಲ್ಲಿ ಏನಾದರೂ ಫ್ರೀ ಕರೆಂಟ್ ತಗೊಳ್ತಾ ಇದ್ರೆ ಖಂಡಿತವಾಗ್ಲೂ ಸಿಗಲ್ಲ. ಅಧಿಕಾರಿಗಳು ಕೇಳುವಂತಹ 6 ಪ್ರಮುಖ ದಾಖಲೆಗಳನ್ನು ಸಿದ್ಧವಾಗಿ ಇಟ್ಕೊಳ್ಬೇಕು. ಫಲಾನುಭವಿಯ ಅಸಲಿ ಗುರುತು ಪತ್ತೆ ಹಚ್ಚೋದಕ್ಕಂತ ಹೇಳಿ ಆಧಾರ್ ಕಾರ್ಡ್ ಕಡ್ಡಾಯ. ನಿಮ್ಮ ವಿದ್ಯುತ್ ಮೀಟರ್ನ ಅಕೌಂಟ್ ID ಮತ್ತು ಇತ್ತೀಚಿನ ಬಿಲ್ಲನ್ನು ಕೂಡ ಒದಗಿಸಿ ಕೊಡಬೇಕಾಗತ್ತೆ. ಸೇವಾ ಸಿಂಧುವಿಗೆ ಲಿಂಕ್ ಆದ ಸಕ್ರಿಯ ಮೊಬೈಲ್ ನಂಬರ್ ಯಾವುದಿದೆ ಅದನ್ನ ಕೂಡ ಹೇಳಬೇಕಾಗುತ್ತೆ. ನಿಮ್ಮದು ಸ್ವಂತ ಮನೆಯೋ ಅಥವಾ ಬಾಡಿಗೆ ಮನೆಯೋ ಅನ್ನುವಂಥದ್ದು ಕ್ಲಾರಿಟಿ ಕೊಡಬೇಕಾಗುತ್ತೆ. ಇತ್ತೀಚೆಗೆ ಮನೆ ಶಿಫ್ಟ್ ಆಗಿದ್ರೆ ಅಥವಾ ಆಸ್ತಿ ಕೈ ಬದಲಾಗಿದ್ರೆ ಅದನ್ನು ಕೂಡ ದಾಖಲೆಗಳನ್ನು ಅವ್ರಿಗೆ ಕೊಡಬೇಕಾಗುತ್ತೆ. ಮೂಲ ನೋಂದಣಿದಾರರು ಮೃತಪಟ್ಟಿದ್ರೆ ಅವರ ಡೆತ್ ಸರ್ಟಿಫಿಕೇಟನ್ನು ಒದಗಿಸಬೇಕಾಗುತ್ತೆ. ಬೇರೆಯವರ ಹೆಸರಿಗೆ ವರ್ಗಾಯಿಸಿರುವ ಡೆತ್ ಸರ್ಟಿಫಿಕೇಟ್ KYC ಮಾಡಿಸ್ಬೇಕಾಗುತ್ತೆ. ನಿಜಕ್ಕೂ ಇದು ಬಿಗ್ ಶಾಕ್. ಅವ್ರು ಕೇಳುವಂತಹ ದಾಖಲೆಗಳನ್ನು ಏನಾದರೂ ಒದಗಿಸ್ತಾರಾ? ಮನೆ ಬದಲಾಯಿಸಿದ್ರೆ, ಮಾಲೀಕರೇನಾದರೂ ಮೃತಪಟ್ಟಿದ್ರೆ, ಅವರ ಹೆಸರಲ್ಲಿ ಏನಾದರೂ ಮನೆ ಇದ್ದರೆ, ಯಾಕಂತಂದ್ರೆ ಅಗ್ರಿಮೆಂಟ್ ಕೊಡ್ತೀವಲ್ವ, ಅವ್ರ ಹೆಸರಲ್ಲಿ ಇರುತ್ತೆ. ಅವರೇ ಇಲ್ಲ ಅಂತಂದರೆ ಅಂಥ ಮನೆಗಳಿಗೆ ಫ್ರೀ ಕರೆಂಟ್ ಸಿಗಲ್ಲ ಇನ್ನು ಮುಂದೆ. ಈಗ 6 ದಾಖಲೆಗಳನ್ನು ರೆಡಿ ಮಾಡಿಟ್ಕೊಳ್ಬೇಕಂತೆ. ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಒದಗಿಸಬೇಕಾಗತ್ತೆ.